ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 2 ಗಂಟೆ ಆಗಿದೆ. ಇವಾಗ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರಬೇಕು. ಹಂಗೆ ನಾನು ಸ್ವಲ್ಪ ಮೆಟೀರಿಯಲ್ ಶಾಪ್ಗೆ ಹೋಗಿ ಕೆಲವೊಂದು ಮೆಟೀರಿಯಲ್ ತರೋದಿದೆ, ಅಂದರೆ ಸ್ಟಿಚಿಂಗ್ ಮೆಟೀರಿಯಲ್ ತೊಗೊಂಡು ಬರೋಣ. ಸ್ಯಾರಿ ಕುಚ್ಚಾಕೋದಿದೆ, ಅದಕ್ಕೂ ಸ್ವಲ್ಪ ಸಿಲ್ಕ್ ಥ್ರೆಡ್ ಎಲ್ಲ ತೊಗೊಬೇಕು. ಹಾಗೆ ನನ್ನ ಸ್ಯಾರಿಗೂ ಸಿಲ್ಕ್ ಥ್ರೆಡ್ ತೊಗೊಂಡು ಬರೋಣ. ನನ್ನ ಸ್ಯಾರಿ ಸ್ಟಿಚ್ ಮಾಡ್ಕೊಳ್ಳೋಣ ಬ್ಲೌಸ್ನ ಅಂತ ಎತ್ತಿಟ್ಕೊಂಡ್ರೆ ಕಸ್ಟಮರು ನನ್ನ ಪಾಪು ಬರ್ಡೇ ಇದೆ ಬೇಗ ಸ್ಟಿಚ್ ಮಾಡಿಕೊಡು ಅಂತ ಒಂದು ಫ್ರಾಕ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ರು. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ನಾನು ಮೆಟೀರಿಯಲ್ ತರೋಕ್ಕೆ ಅವತ್ತು ಹೊರಟೆ, ಆಗಲಿಲ್ಲ. ಇವತ್ತು ಹೋಗಿ ತರೋಣ ಅಂತ. ಹಾಗೆ ಒಂದು ಸ್ಟೋರೇಜ್ ಯೂನಿಟ್ ಬೇಕಿತ್ತು, ನೋಡೋಣ ಅಂತ ಹೋಗಿದ್ದೆ. ಬಟ್ ಅಲ್ಲಿ ಯಾವುದು ನನಗೆ ಬೇಕಾಗಿದ್ದ ಸೈಜಲ್ಲಿ ಇರಲಿಲ್ಲ, ತುಂಬ ಚಿಕ್ಕದಿತ್ತು. ಹಾಗೆ ಸರಿ ಅಂತ ಬಂದುಬಿಟ್ಟು ಇನ್ನೂ ತರದೆ ಇಟ್ಕೊಂಡ್ರೆ ಹಾಗೆ ಇರುತ್ತೆ, ತಂದಿಟ್ರೆ ಯಾವಾಗ ಬೇಕಾದರೂ ಕಟ್ ಮಾಡಿ ಹೊಲಿಬೋದು ಅಂತ. ಅದು ಏನು ಕೊಟ್ಟಿದ್ರು ಫ್ರಾಕ್ ಹೊಲಿಯೋದಕ್ಕೆ, ಅದಕ್ಕೂ ಲೈನಿಂಗು, ನನ್ನ ಸೀರೆಗೆ ಲೈನಿಂಗು, ಕಸ್ಟಮರ್ ಒಬ್ರದ್ದು ಕುಚ್ಚಾಕೋದಿತ್ತು, ಅದಕ್ಕೆ ಸಿಲ್ಕ್ ಥ್ರೆಡ್ಡು, ನನ್ನ ಸ್ಯಾರಿಗೆ ಸಿಲ್ಕ್ ಥ್ರೆಡ್ಡು ಎಲ್ಲ ತೊಗೊಂಡು ಬರೋಣ ಅಂತ ಹೋಗಿ ತೊಗೊಂಡು ಬಂದೆ. ನೋಡಿ, ಇದೊಂದು ಕಸ್ಟಮರ್ದು ಬರ್ತಡೇ ಔಟ್ಫಿಟ್ ರೆಡಿ ಮಾಡಿಸ್ಕೊತಿದ್ರು ಅಂತ ಹೇಳ್ತಿದ್ನಲ್ಲ, ಅದ್ರದ್ದು ಸ್ವಲ್ಪ ಫಿನಿಶಿಂಗ್ ಇತ್ತು, ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ. ಅದರಿಂದ ಸ್ವಲ್ಪ ಲೇಟಾಗಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿದ ಮೇಲೆ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ. ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ, ಆದರೂ ಪರವಾಗಿಲ್ಲ ಅಂತ ರೊಟ್ಟಿ ಮಾಡೋಣ ಅಂತ ಕುಂಬಳಕಾಯಿ ಪಲ್ಯ. ನಮ್ಮ ಕಡೆ ಎಲ್ಲ ಇದನ್ನು ಸೋರೆಕಾಯಿ ಅಂತೀವಿ, ಕೆಲವರು ಕುಂಬಳಕಾಯಿ ಅಂತಲೂ ಕರೀತಾರೆ. ನಾವು ಇದನ್ನು ಸಿಹಿ ಸೋರೆಕಾಯಿ ಅಂತೀವಿ. ಇದನ್ನು ಕಟ್ ಮಾಡಿಕೊಂಡು ಈ ಒಳಗಡೆ ಇರೋ ಪಲ್ಪ್ನೆಲ್ಲ ತೆಗಿತಾ ಇದ್ದೀನಿ, ಬೀಜನೆಲ್ಲ ಪಲ್ಯ ಮಾಡೋದಕ್ಕೆ ಕಟ್ ಮಾಡ್ಕೊಂಡಿರೋದು. ನೋಡಿ, ಫುಲ್ ಕಟ್ ಮಾಡಿಕೊಂಡು ಪಲ್ಯಕ್ಕೆ ಏನೇನು ಬೇಕು ಅದೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಯಾವ ಥರ ಮಾಡೋದು ಕುಂಬಳಕಾಯಿ ಪಲ್ಯನ. ಹಾಗೆ ಇವತ್ತು ಯಾವ ರೊಟ್ಟಿ ಮಾಡ್ತಿದ್ದೀನಿ ಅಂದರೆ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡೋದು ಅಂತ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಫಸ್ಟ್ ಒಂದ್ಸಲ ವಾಶ್ ಮಾಡಿದ್ದೀನಿ, ಕಟ್ ಮಾಡಾದ್ಮೇಲೆ ಒಂದ್ಸಲ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಸ್ವಲ್ಪ ವಿಡಿಯೋ ಬೇಕಾಗುತ್ತೆ. ಈ ವಿಡಿಯೋ ನೋಡಿದ್ಮೇಲೆ ಅದು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಯಾವ ಥರ ವಿಡಿಯೋಸ್ ಬೇಕು, ಏನು ಬೇಕು ರೆಸಿಪೀಸ್ ಅಂತ ಕಮೆಂಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋದಕ್ಕೆ ನೀರಿಗೆ ಉಪ್ಪು ಕೂಡ ಹಾಕ್ಬಿಟ್ಟು, ಹಾಗೆ ನೋಡಿ ಈ ಥರ ಎಲ್ಲ ನೀರು ಕುದಿ ಕಟ್ ಮಾಡಿ ಇಲ್ಲಿವರೆಗೂ ಮಳ್ಳಿಸ್ಬಿಟ್ಟು ಏನು ಈ ಪಾತ್ರೆಯಲ್ಲಿ ರಾಗಿ ಹಿಟ್ಟನ್ನ ಇಟ್ಟಿದ್ದೀನಿ, ಅದಕ್ಕೆ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳೋವಂಥದ್ದು. ಅದು ಸ್ವಲ್ಪ ಕೂಲಾಗೋಕ್ಕೆ ಬಿಟ್ಬಿಟ್ಟು ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ತೀನಿ. ಅಷ್ಟರಲ್ಲಿ ಇದು ತಣ್ಣಗಾಗಿರುತ್ತೆ, ಆಮೇಲೆ ರೊಟ್ಟಿ ತೊಟ್ಕೊಳೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆಯೂ ಬಿಸಿ ನೀರು ಮಿಕ್ಸ್ ಆಗಲಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಕರಿಬೇವು, ಸ್ವಲ್ಪ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಆನಿಯನ್ನು, ಗ್ರೀನ್ ಚಿಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ನಾವು ಕೆಲವರು ಬೇಕು ಅಂದರೆ ಟೊಮೊಟೊ ಹಾಕ್ತಾರೆ. ನಾನೇನಿಲ್ಲಿ ಟೊಮೊಟೊ ಬಳಸ್ತಿಲ್ಲ, ಇನ್ನು ಯಾವುದೇ ರೀತಿ ವೆಜಿಟೇಬಲ್ಸ್ನೂ ಕೂಡ ಬಳಸ್ತಿಲ್ಲ, ಬರೀ ಕುಂಬಳಕಾಯಿ ಅಷ್ಟೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಆನಿಯನ್ನು, ಕುಂಬಳಕಾಯಿ ಅಷ್ಟೇ. ಆನಿಯನ್ ಒಗ್ಗರಣೆಗೆ ಹಾಕಿದ ಮೇಲೆ ಮೆಣಸಿನ್ಕಾಯಿ, ಆನಿಯನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಇದಕ್ಕೆ ಕುಂಬಳಕಾಯಿ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ತೆಂಗಿನಕಾಯಿ ತುರಿ ಸೇರಿಸ್ದೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ. ನಾವು ಧನಿಯಾ ಪುಡಿ ಏನು ಮಾಡ್ಕೊತೀವಿ ಅದರಲ್ಲೇ ಸಾಂಬಾರು ಪುಡಿ ಮಾಡ್ಕೊಳೋದು, ಅಚ್ಕಾರದ ಪುಡಿ ಮಿಕ್ಸ್ ಆಗಿರಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ನಾವು ಖಾರದ ಪುಡಿ ಮೆಣಸಿನ್ಕಾಯಿ ಜೊತೆನೇ ಸಾಂಬಾರು ಪುಡಿ ಮಾಡ್ಕೊಳೋದು ಅಂದರೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ಅದೇ ಸಾಂಬಾರು ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ. ನೋಡಿ, ಇವಾಗ ಎಷ್ಟು ಬೇಕಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಷಲ್ ಬಂದ್ರೇ ಸಾಕು. 2 ವಿಷಲ್ ಅಂದರೆ ಎಲ್ಲ ಫುಲ್ ಬೆಂದು ಹೋಗ್ಬಿಟ್ಟಿರುತ್ತೆ. 1 ವಿಷಲ್ಗೆ ಬೆಂದು ಕರೆಕ್ಟಾಗಿರುತ್ತೆ. ಅದು ಏನು ಕಟ್ ಮಾಡಿರೋ ಅಂಥ ಪೀಸಸ್ ಇರುತ್ತೆ ಅದೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ 2 ವಿಷಲ್ ತೊಗೊಂಡ್ರೆ. 1 ವಿಷಲ್ ತೊಗೊಂಡ್ರೆ ಸಾಕು. ಈ ಥರ ನೀಟಾಗಿ ಕುಕ್ಕರ್ ಕ್ಲೋಸ್ ಮಾಡುವಾಗ ಒಂದು ಸಲ ಚೆಕ್ ಮಾಡಿಬಿಟ್ಟು ಸುತ್ತ ಈ ಥರ ಕ್ಲೋಸ್ ಮಾಡಬೇಕು. ಇಲ್ಲ ಅಂದರೆ ವಿಷಲ್ ಬರೋಲ್ಲ, ಅದರೊಳಗಡೆ ಇರೋಂಥ ನೀರೆಲ್ಲ ಈಚೆ ಬರೋದು, ಕುಕ್ಕರ್ ಕ್ಯಾಪ್ ಕಿತ್ಕೊಂಡು ಆರೋಗೋದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡಿ ಕ್ಲೋಸ್ ಮಾಡಬೇಕು. ಇವಾಗ ರಾಗಿ ಹಿಟ್ಟಿಗೆ ಏನು ಬಿಸಿ ನೀರು ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿತ್ಕೊಂಡು
ರೊಟ್ಟಿ ತೊಟ್ಕೊಬೇಕು. ನೋಡಿ ಈ ಥರ ಚೆನ್ನಾಗಿ ಫಸ್ಟ್ ಕಲಿಸ್ಕೊಳ್ತಾ ಇದ್ದೀನಿ. ಈ ಕಲಿಸ್ಕೊಂಡಿದ್ದಾದಮೇಲೆ ರೊಟ್ಟಿ ತೊಟ್ಕೊಳೋಣ. ಇವಾಗ ಕಲಸಿದ್ದಾಗಿದೆ, ಅದು ಉಂಡೆ ಮಾಡಿಬಿಟ್ಟು ತೊಟ್ಕೊಂಡ್ರೆ ಆಯಿತು. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸ್ವಲ್ಪ ಮೆತ್ತಗಿರಲಿ ಅಂದ್ಬಿಟ್ಟು ಸ್ವಲ್ಪ ತಣ್ಣೀರನ್ನ ಆ್ಯಡ್ ಮಾಡಿಕೊಂಡೆ, ಸ್ವಲ್ಪ ಚುಮುಕ್ಸ್ಕೊಂಡೆ ಅಷ್ಟೇ, ತುಂಬ ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ನಮಗೆ ಗೊತ್ತಾಗುತ್ತೆ ಆ ಥರ ನಾದುವಾಗ ಹಸಿಟ್ಟನ್ನ, ನಮ್ಮ ಚಪಾತಿ ಹಿಟ್ಟೆಲ್ಲ ಕಲಸಿದ್ರೆ ಯಾವ ಥರ ಇರುತ್ತೆ ಅದೇ ಥರನೇ ರೊಟ್ಟಿಗೂ ಹಾಕ್ಕೊಂಡು ಕಲಿಸ್ಕೊಳೋದು. ಸ್ವಲ್ಪ ಬಿಸಿನೀರು ಹಾಕ್ಕೊತೀವಿ ಅಷ್ಟೇ, ಚೆನ್ನಾಗಿ ಮಳ್ತಿರೋ ಬಿಸಿನೀರು. ಈಗ ಆ ಹಿಟ್ಟು ಹಾಕ್ಕೊಂಡು ಇದರಲ್ಲಿ ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಕೆಳಗೆ ಸ್ವಲ್ಪ ಲೈಟಾಗಿ ಉದುರಿಸ್ಬಿಟ್ಟು ಸ್ವಲ್ಪ ಕೆಳಗೆ ಜಾಸ್ತಿ ಹಾಕ್ಕೊತೀವಿ. ಹಾಕ್ಕೊಂಡು ಲಟ್ಟಿಸ್ಕೊಳೋದಷ್ಟೇ. ಲಟ್ಟಿಸಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಆ ರೊಟ್ಟಿ ಮಾಡ್ಕೊಳೋ ಅಷ್ಟರಲ್ಲಿ ಕುಕ್ಕರ್ ವಿಷಲ್ ಬಂದು ಆ ವಿಷಲ್ ಬಿಡೋ ಅಷ್ಟರಲ್ಲಿ ನಾನು ರೊಟ್ಟಿ ಎಲ್ಲ ರೆಡಿ ಮಾಡ್ತೀನಿ. ಎಲ್ಲ ರೊಟ್ಟಿನೂ ರೆಡಿ ಮಾಡಿದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ಸಾಟರ್ಡೆ ಸಂಡೇ ಅಂದರೆ ಎಲ್ಲರೂ ಫಸ್ಟು ಒಟ್ಟಿಗೆ ತಿಂಡಿ ಮಾಡ್ತೀವಿ. ಪ್ರತಿದಿನದ ಥರ ಅವರು ಆಫೀಸ್ಗೆ ಹೋಗಿ ಅಲ್ಲಿ ತಿಂಡಿ ಮಾಡ್ಕೊಳೋದು, ಬಾಕ್ಸ್ ಪ್ಯಾಕ್ ಮಾಡಬೇಕು ಆ ಥರ ಏನೂ ಇರೋಲ್ಲ. ಆಲ್ಮೋಸ್ಟ್ ಟೈಮ್ ಆಗಿರುತ್ತೆ. ಅರ್ಧನಾರು ಮನೆ ಕೆಲಸ ಮುಗಿಸಿರ್ತೀನಿ, ಇನ್ನು ಅರ್ಧ ಮನೆ ಕೆಲಸನ ಆಮೇಲೆ ಮುಗಿಸೋದು. ಸ್ವಲ್ಪ ಲೇಟಾಗೂ ಎದ್ದಿರ್ತೀನಲ್ಲ, ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಲೇಟ್ ಆಗುತ್ತೆ ಸಾಟರ್ಡೆ ಸಂಡೇ. ನೋಡಿ ನಮ್ಮ ಮನೇಲಿ ಒಂದು 5 ರೊಟ್ಟಿ ಆದರೆ ಸಾಕು. ನನಗೆ, ನಮ್ಮ ಹಸ್ಬೆಂಡ್ಗೆ, ನನ್ನ ಮಗನಿಗೆ, ಅಷ್ಟು ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಈ ಥರ ಹಸಿಟ್ಟು ಉದುರಿಸ್ಬಿಟ್ಟು ಈ ಥರ ತೊಟ್ಕೊಬೇಕು. ಕೆಲವರು ರಾಗಿ ರೊಟ್ಟಿ ಬರೋಲ್ಲ, ಅಕ್ಕಿ ರೊಟ್ಟಿ ಬರುತ್ತೆ ಈ ಥರ ಮಾಡಿದ್ರೆ ಅಂತಾರೆ. ನಾವು ಎಲ್ಲ ರೊಟ್ಟಿನೂ ಇದೇ ಥರ ಬಿಸಿ ನೀರು ಮಳ್ಳಿಸ್ಬಿಟ್ಟು ಹಾಕ್ಕೊಂಡೇ ಮಾಡೋದು. ಹಂಚು ಬಿಸಿ ಆಗಿದೆ. ಏನು ಜಾಸ್ತಿ ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ತೊಟ್ಟಿರ್ತೀವಿ ಆ ಫೇಸು ಮೇಲೆ ಬರಬೇಕು. ಇದೇ ಥರ ಹಾಕ್ಕೊಂಡು ಬೇಯಿಸ್ಕೊಬೇಕು ಹಂಚ್ ಮೇಲೆ. ಈ ಜಾಸ್ತಿ ಹಿಟ್ಟಾಗಿರೋ ಅಂಥ ಫೇಸ್ ಕಡೆ ಒಂದು ಸೈಡ್ ಬೆಂದ ಮೇಲೆ ಚೆಕ್ ಮಾಡಿಕೊಂಡು ಸ್ವಲ್ಪ ನೀರನ್ನ, ತಣ್ಣೀರು, ಮಾಮೂಲಿ ಬಿಸಿ ನೀರನ್ನೆಲ್ಲ ನಾನು ಬಿಸಿ ನೀರು ಕಾಸ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಂತಲೇ ಕಾಟನ್ದು ಬಟ್ಟೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ವೈಪ್ ಮಾಡಿಕೊಂಡ್ರೆ ಆ ಹಿಟ್ಟೆಲ್ಲ ಹೋಗ್ಬಿಡುತ್ತೆ. ಮತ್ತು ಆ ಕಡೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಈ ಥರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಕೆಲವೊಂದು ಸಲ ತುಂಬ ಚೆನ್ನಾಗಿ ಪೂರ್ತಿ ಉಬ್ಬಿ ಬರುತ್ತೆ, ಕೆಲವೊಂದು ಸಲ ಸ್ವಲ್ಪ ಉಬ್ಬುತ್ತೆ. ಅಂದರೆ ಇಲ್ಲೆಲ್ಲಾದ್ರೂ ಮಧ್ಯೆ ಓಪನ್ ಆದರೆ ಉಬ್ಬಲ್ಲ, ಹಾಗಾಗಿ ಉಬ್ಬಲಿಲ್ಲ ಅಷ್ಟೇ. ಇದು ನಾನು ಇನ್ನು ಮಿಕ್ಕಿರೋಂಥ ರೊಟ್ಟಿನೂ ಎಲ್ಲ ತೊಟ್ಟಿಟ್ಕೊತೀನಿ ಬೇಗ. ಹಾಗೆ ಒಂದೊಂದೇ ತೊಟ್ಕೊಂಡು ಒಂದೊಂದೇ ಬೇಯಿಸ್ಕೊಂಡು ಒಂದು ಬೇಯೋ ಅಷ್ಟರಲ್ಲಿ ಒಂದು ತೊಟ್ಕೊತೀನಿ. ಇವಾಗ ಆ ರೊಟ್ಟಿ ಬೇಯಿತು, ಇನ್ನೊಂದು ತೊಟ್ಟಿಟ್ಕೊಂಡಿದ್ದೆ. ನೋಡಿ ಇದನ್ನು ಹಾಕ್ತಾಯಿದ್ದೀನಿ ಬೇಯಿಸ್ಕೊಳೋದಕ್ಕೆ. ಇವಾಗ ನೋಡೋಣ ಬನ್ನಿ ಪಲ್ಯ ಯಾವ ಥರ ಆಗಿದೆ ಅಂದ್ಬಿಟ್ಟು. ಕುಕ್ಕರ್ ವಿಷಲ್ ಬಿಟ್ಟಿದೆಯಾ ಚೆಕ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ. ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಾಗಿದೆ ಪಲ್ಯ. ಕರೆಕ್ಟಾಗಿ ಅದಕ್ಕೆ ಬೆಂದಿದೆ, ತುಂಬ ಜಾಸ್ತಿನೂ ಬೆಂದಿಲ್ಲ, ಕಮ್ಮಿನೂ ಇಲ್ಲ, ಕರೆಕ್ಟಾಗಿದೆ ಎಲ್ಲ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊತೀನಿ ಪ್ಲೇಟ್ಗೆ. ಹಾಗೆ ರೊಟ್ಟಿಗಳ್ನು ಇನ್ನು ಮಿಕ್ಕಿರೋ ಅಂಥವೂ ಬೇಯಿಸ್ಕೊಬೇಕು. ಎಲ್ಲ ಬೇಯಿಸ್ಕೊಂಡು ಆಗಿದ್ಮೇಲೆ ನೋಡಿ ಈ ಥರ ಸರ್ವ್ ಮಾಡಿಕೊಡ್ತಾಯಿದ್ದೀನಿ ನನ್ನ ಮಗನಿಗೆ. ರಾಗಿ ರೊಟ್ಟಿ ಜೊತೆ ತುಪ್ಪ ಇದ್ರಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಫಸ್ಟು ಹಾಕ್ಕೊಟ್ಬಿಡ್ತಿದ್ದೀನಿ, ಟೈಮ್ ಆಗಿದೆಯಲ್ಲ ಹೊಟ್ಟೆ ಹಸಿವು ಅಂತಿದ್ದಾನೆ. ಹಾಗಾಗಿ ಅವನು ಕೂಡ ದಿನ ಬೇಗ ತಿಂದುಬಿಡ್ತಾನೆ. ಬೇಗ ಎದ್ದ ತಕ್ಷಣ ಬ್ರಷ್ ಮಾಡಿ ಟಿಫನ್ ಮಾಡ್ಕೊತಾನೆ. ಆದರೆ ಸಾಟರ್ಡೆ ಸಂಡೇ ಸ್ವಲ್ಪ ಎದ್ದೇಳೋದು ನಾವು ಲೇಟ್ ಆಗುತ್ತಾ, ಎಲ್ಲರೂ ಒಟ್ಟಿಗೆ ಒಂದೇ ಟೈಮ್ಗೆ ಎದ್ದೇಳ್ತೀವಿ. ನಾನು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮೇ ಆಗೋಗ್ಬಿಡುತ್ತೆ ಲೇಟಾಗಿ ಎದ್ದಿರೋದ್ರಿಂದ. ಹೊಟ್ಟೆ ಹಸಿವು ಎಲ್ಲರಿಗೂ ಇರುತ್ತೆ. ಫಸ್ಟ್ ಎಲ್ಲ ಮಾಡ್ಕೊಂಡು ತಿಂದು ಆಮೇಲೆ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊತೀನಿ. ಈಚೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ರೆಡಿ ಮಾಡ್ತೀನಿ, ಆಮೇಲೆ ಮನೆ ಕೆಲಸ ಮಾಡ್ಕೊತೀನಿ. ನೋಡಿ ನನ್ನ ಹಸ್ಬೆಂಡ್ಗೂ ಕೂಡ ಇದೇ ಥರ ತುಪ್ಪ ಹಾಕಿ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸೈಡಿಗೆ ಪಲ್ಯ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಬೇರೆ ಇದೆ. ಹಾಗಾಗಿ ನಾನು ಟಿಫನ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಪೂಜೆ ಅಂತ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸಿದ್ದೀನಿ. ಮನೆಯೂ ಕ್ಲೀನ್ ಮಾಡಿ, ಅಂದರೆ ಮನೆ ಕ್ಲೀನ್ ಅಂದರೆ ಕಸ ಹೊಡೆದು ನೆಲ ಒರೆಸಿ ಎಲ್ಲ. ಇವಾಗ ಹೋಗ್ತಾಯಿದ್ದೀನಿ ಒಂದು ಸ್ಕೂಲ್ ಹತ್ರ. ನಾನು, ಹಸ್ಬೆಂಡು ಮತ್ತು ನನ್ನ ಮಗ 3 ಜನ ಹೋಗ್ತಾಯಿದ್ದೀವಿ. ಅವನಿಗೆ ಪೇರೆಂಟ್ಸ್ ಮೀಟ್ ಇದ್ದಂಗೆಲ್ಲ ನಾವು 3 ಜನನೂ ಹೋಗ್ತೀವಿ. ಇವಾಗ ನೋಡಿ ಹೋಗೋಣ ಅಂತ ಹೇಳಿ ರೆಡಿ ಆದ ತಕ್ಷಣ
ಪೇರೆಂಟ್ಸ್ ಮೀಟಿಂಗ್ ಮುಗಿದ ತಕ್ಷಣ ಅವನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಂತೆ. ಮನೆಯಿಂದಲೇ ಹೇಳ್ಕೊಂಡು ಹೊರಟಿದ್ದಾನೆ. ಪೇರೆಂಟ್ಸ್ ಮೀಟಿಂಗ್ ಇದೆ ಹೋಗಬೇಕು ಅಂದಾಗಲೆಲ್ಲ ಗೊತ್ತು ಮಾಡ್ಕೊಂಡ್ಬಿಡ್ತಾನೆ, ನಾನು ಪಾರ್ಕಿಗೆ ಹೋಗಬೇಕು, ಪಾರ್ಕಿಗೆ ಕರ್ಕೊಂಡು ಹೋಗ್ರಿ ಅಂತ. ಯಾಕಂದರೆ ಸ್ಕೂಲ್ ಇದ್ದಾಗ ಟೈಮ್ ಇರಲ್ವಲ್ಲ, ಕರ್ಕೊಂಡು ಹೋಗಲ್ಲ. ಇದು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಅವರಪ್ಪ ನಾನು ಇಬ್ಬರು ಮನೆಯಲ್ಲೇ ಇರ್ತೀವಲ್ಲ, ನಾವು ಸ್ವಲ್ಪ ವಾಕ್ ಮಾಡ್ಕೊಂಡಂಗೆ ಆಗುತ್ತೆ, ಅವನು ಆಟ ಆಡ್ಕೊಳ್ತಾನೆ ಅಂತ ಕರ್ಕೊಂಡು ಹೋಗ್ತೀವಿ. ನೋಡಿ ಇವಾಗ ಮಳೆ ಇಲ್ವಲ್ಲ, ಹಾಗಾಗಿ ಗಿಡ ಎಲ್ಲ ಒಣಗುತ್ತಲ್ಲ, ಬಿಸಿಲು ಜಾಸ್ತಿ ಅಂದ್ಬಿಟ್ಟು ನೀರು ಹಾಕ್ತಿದ್ದಾರೆ. ಇವನು ನೆನಿತೀನಿ ಅಂತ ಹಿಂದೆ ಬರ್ತಿದ್ದ, ಬಾ ಹೋಗ್ಬೋದು ಸೈಡಲ್ಲಿ ಅಂತ ಕರ್ಕೊಂಡು ಹೋದೆ. ಅದು ಸ್ಪ್ರಿಂಕ್ಲರ್ ಸೈಡಿಗೆ ಟರ್ನ್ ಆದಾಗ ನೋಡಿ ಈ ಥರ ಸೈಡಿಂದ ಹೋಗ್ಬಿಟ್ವಿ ಫಾಸ್ಟಾಗಿ, ಮತ್ತೆ ನೀರು ಬರೋ ಅಷ್ಟರಲ್ಲಿ ಹೋಗಬೇಕು ಅಂತ. ಮತ್ತು ಇನ್ನೊಂದು ನೆಕ್ಸ್ಟ್ ಇದ್ದಿದ್ದ ಹತ್ರನೂ ಅದೇ ಥರ ಹಂಗೆ ಆಯಿತು. ನಾವು ಹೋದಾಗಲೇ ನಮ್ಮ ಕಡೆಗೆ ಬಂತು. ಸ್ವಲ್ಪ ಅದು ವೆಯ್ಟ್ ಮಾಡಿ ಆಮೇಲೆ ಹೋದ್ವಿ. ನೋಡಿ ಹೋದ ತಕ್ಷಣ ಇನ್ನೆಲ್ಲೂ ಹೋಗಲ್ಲ ಯಾವುದಕ್ಕೂ, ಫಸ್ಟ್ ಇದಕ್ಕೆ ಹೋಗಿ ಇದ್ರಲ್ಲಿ ಸ್ವಲ್ಪ ಆಟ ಆಡಿ ಆಮೇಲೆ ಬೇರೆ ಯಾವುದಾದ್ರು ಆಟ ಆಡೋದು. ಹೋದ ತಕ್ಷಣ ಪ್ರತಿದಿನ ಹೋದಾಗಲೂ ಅಷ್ಟೇ ಇದನ್ನೇ ಫಸ್ಟ್ ಆಡೋದು ಅವನಿಗೆ ಅದೇನು ಇಷ್ಟನೋ ಗೊತ್ತಿಲ್ಲ. ಇಲ್ಲೆಲ್ಲ ಆಟ ಆಡಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಟೈಮೇ ಆಗೋಗಿತ್ತು. ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಟೈಮೇ ಆಯಿತು ಎಲ್ಲ. ಮತ್ತು ಅಡುಗೆದು ಇನ್ನೇನು ಕೆಲಸ ಇರಲಿಲ್ಲ. ಊಟ ಆದಮೇಲೆ ಮನೆ ಕೆಲಸನೂ ಎಲ್ಲ ಮುಗಿಸಿದ್ನಲ್ಲ, ಹಾಗಾಗಿ ಸ್ವಲ್ಪ ಸ್ಟಿಚಿಂಗ್ದು ಕೆಲಸ ಇದೆ ಮಾಡ್ಕೊಳ್ಳೋಣ ಅಂತ. ಇದು ಒಬ್ಬರು ಕಸ್ಟಮರ್ದು 6 years ಬೇಬಿಗೆ ಲಹಂಗ ಸ್ಟಿಚ್ ಮಾಡಿಸ್ತಿದ್ರು. ಒಂದು ನ್ಯೂ ಸ್ಯಾರಿನೇ ಕೊಟ್ಟಿದ್ದರು ಸ್ಟಿಚ್ ಮಾಡೋದಕ್ಕೆ, ಓಲ್ಡ್ ಸ್ಯಾರಿ ಏನಲ್ಲ. ಬ್ಲೌಸು ವಿತ್ ಪಲ್ಲು ಎಲ್ಲ ಇತ್ತು. ಬ್ಲೌಸ್ ಪಾರ್ಟಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಏನಾದರೂ ಮಾಡಿ ಅಂತ ಹೇಳಿದ್ದಾರೆ. ನಾನು ಇದು ಫೈನಲ್ ಲುಕ್ ಯಾವ ಥರ ಬಂತು ಅಂತ KR ಫ್ಯಾಷನ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾದಲ್ಲಿ, ಅದರಲ್ಲಿ ಪೂರ್ತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಈ ಥರ ಸ್ಟಿಚಿಂಗ್ದೆಲ್ಲ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಹಾಗೆ ಆ ಪೇಜ್ನೂ ಕೂಡ ಫಾಲೋ ಮಾಡಿ. ನಾನು ಇಲ್ಲಿ ಫುಲ್ಲು ಯಾವ ಥರ ಸ್ಟಿಚ್ ಮಾಡೋದು ಏನು ಅಂತ ಏನು ತೋರಿಸ್ತಿಲ್ಲ. ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ಟಿಚ್ ಮಾಡುವಾಗ ಸ್ವಲ್ಪ ಶಾರ್ಟ್ ವೀಡಿಯೋ ಮಾಡ್ಕೊಂಡಿರೋದನ್ನ ಲಾಗಲ್ಲಿ ಸೇರಿಸ್ಕೊತಿದ್ದೀನಿ. ಯಾರಿಗಾದರೂ ಫುಲ್ ಸ್ಟಿಚಿಂಗ್ ವೀಡಿಯೋನೇ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಸ್ಟಿಚಿಂಗ್ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅನ್ನೋದೇನು ಮಾಡ್ತೀನಿ. ಹಾಗೆ ನಾನು ಆ ಪೇಜ್ ಹೇಳಿದ್ನಲ್ಲ, ಅಲ್ಲಿ ನಾನು ಏನೆಲ್ಲ ಸ್ಟಿಚ್ ಮಾಡ್ತೀನಿ ಅದನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಯಾರಾದ್ರು ಆರ್ಡ್ರ್ ಕೊಡೋರಿದ್ದರೂ ಕೊಡ್ಬೋದು. ಬಟ್ ನನಗೆ ಇವಾಗಲೇ ತುಂಬ ಕಸ್ಟಮರ್ಸ್ ಆರ್ಡರ್ ಇದೆ. ಇನ್ನೂ 1-2 monthsವರೆಗೂ ನಾನು ತಾಣೋದಕ್ಕಾಗಲ್ಲ, ತುಂಬ ಬ್ಯುಸಿ ಇದ್ದೀನಿ. ಅದರಲ್ಲೂ ಒಬ್ಬರು ಕಲಿಯೋದಕ್ಕೆ ಅಂತ ಬರ್ತಿದ್ದಾರೆ. ಅವ್ರಿಗೂ ಕಲಿಸ್ಕೊಂಡು ನಾನು ಸ್ಟಿಚ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಏನು ಸ್ಟಿಚ್ ಮಾಡ್ತಿರ್ತೀನಿ ಅದ್ರದ್ದೇ ವೀಡಿಯೋಸ್ ಮಾಡ್ತೀನಿ. ಯಾರಿಗಾದ್ರು ಪರ್ಟಿಕ್ಯುಲರ್ ಇದೇ ವೀಡಿಯೋಸ್ ಬೇಕು ಅಂತ ಕೇಳಿದ್ರೆ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಯಾವ್ದಾದ್ರು ಸ್ಟಿಚಿಂಗು ಕಸ್ಟಮರ್ದಿದ್ದರೆ, ಇಲ್ಲ ಅಂದರೆ ನನ್ನದೇ ಯಾವ್ದಾದ್ರು ಕ್ಲಾತ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಪೇಜ್ ಹೇಳಿದ್ನಲ್ಲ ಅದನ್ನು ಕೂಡ ಫಾಲೋ ಮಾಡಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.